समप्रभं कुमारं शक्तिहस्तं तं दतिशङ्गतुषाराव तीव्रवर्णसमद्भवं शिशिना सोमं शम्भोर्वकूटभूषणं ಎಂಬುದಾಗಿ ಸ್ತೋತ್ರವನ್ನು ಮಾಡಿ ಆ ಚಂದ್ರದೇವನಿಗೆ ಸೂರ್ಯದೇವನಾದರೂ ಬೆಳಿಗ್ಗೆಯಿಂದ ಬಂದು ಅಂಕದೊಳಗೆ ಬಂದು ಆತನ ಬೆಳಕನ್ನು ತೋರಿಸಿ ಬಿಸಿಲು ತೋರಿಸಿದರೆ ಚಂದ್ರದೇವನಾದರೂ ಕೂಡ ರಾತ್ರಿ ಸಮಯದ ಒಂದು ತಂಪನ್ನು ಕೊಟ್ಟು ಕಾಪಾಡ್ತಾನೆ. ಈತನು 330 ಕೋಟಿ ದೇವತೆಗಳು ಕೂಡ ತನ್ನ ಅಲಂಕಾರವನ್ನು ಕೊಟ್ಟು ಸ್ವರೂಪವನ್ನು ಕೊಟ್ಟು ಕಾಪಾಡ್ತಾನೆ. ಮಾನವ ಪಕ್ಷಿ ಪ್ರತಿಯೊಂದು ಕೊಟ್ಟು ಕಾಪಾಡ್ತಾನೆ. ಅದಲ್ಲದೆ ಮರಣಕ್ಕೆ ಅಧಿಪತಿಯಾಗಿದ್ದಾನೆ ಈ ಚಂದ್ರದೇವ ಎಂಬುದಾಗಿ ಹೇಳಿದ್ದಾರೆ. ಆತನು ಕೂಡ ಸಕಲ ಸೌಭಾಗ್ಯವನ್ನು ಕೊಟ್ಟು ಕಾಪಾಡ್ತಾನೆ ಮಹಾರಾಜ ಎಂಬುದಾಗಿ ಮಹಾರಾಜನಿಗೆ ಹೇಳಿದ್ದಾರೆ. ಆ ಮಹಾರಾಜನು ಕೂಡ ಹೇಳ್ತಿದ್ದಾನೆ ಚಂದ್ರದೇವನಿಗೂ ನನ್ನ ಹೇಳ್ತಿದ್ದಾರೆ. ಮಂಗಳನೆಂಬುವನು ಮಹಾರಾಜ ಪಗರ ಕೊಡುವನು. ಕುಮಾರಂ ಶಕ್ತಿಹಸ್ತಂ ತಂ ಮಂಗಳಂ ಪ್ರಣಮಾಮ್ಯಹಂ ಎಂಬುದಾಗಿ ಸ್ತೋತ್ರವನ್ನು ಮಾಡಿ ಈ ಮಂಗಳನಿಗಾದರೂ ತೊಗರಿ ಧಾನ್ಯ ಕತ್ತರಿ ಪತ್ರೆಯನ್ನಿಟ್ಟು ಆತನಿಗೆ ಅನ್ಯೋನ್ಯ ಭಕ್ತಿಯಿಂದ ಪೂಜೆಯನ್ನು ಮಾಡಿದರೆ ರೋಗ ರುಜಿನಿ ಗಲಾಟೆ ಗಾಬರೆ ಮತ್ತೆ ಮನೆಯಲ್ಲಿ ಮಂಗಳ ಕಾರ್ಯವನ್ನು ಮಾಡುವುದಕ್ಕೆ ಎಲ್ಲ ಅದಕ್ಕೆ ಅನುಕೂಲವನ್ನು ಕೊಟ್ಟು ಮನೆಯಲ್ಲಿ ಮಂಗಳ ಕಾರ್ಯವನ್ನು ಮಾಡಿ ಕಾಪಾಡ್ತಾರೆ ಮಹಾರಾಜ. ಈತನಿಗೂ ಅನ್ಯೋನ್ಯ ಭಕ್ತಿಯಿಂದ ಪೂಜೆಯನ್ನು ಮಾಡುತ್ತೆ ಎಂಬುದಾಗಿ ಹೇಳ್ತಿದ್ದಾರೆ. ಆಗ ಸತ್ಯವ್ರತ ಮಹಾರಾಜನು ಸಿಂಹಾಸನ ಮೇಲೆ ಕೆಳಗಿದ್ದು ಬಂದು ಆತನಿಗೂ ಪುಷ್ಪವನ್ನು ಹರಿಸಿ ಅನ್ಯೋನ್ಯ ಭಕ್ತಿಯಿಂದ ಪೂಜೆ ಸಲ್ಲಿಸುತ್ತಿದ್ದಾರೆ. ಮಂಗಳದೇವನ ಪಾದವಿಂದಾರಗತಿ ಗೋವಿಂದ ಗೋವಿಂದ, ನವಗ್ರಹದ ಪಾದವಿಂದಾರಗತಿ ಗೋವಿಂದ ಗೋವಿಂದ, ನಮ ಪಾರ್ವತಿ ಪದಗೈ. ಇದು ಬುಧನೆಂಬೋ ಗ್ರಹವೇದು
ಬುಧದೇವನಾದ್ರು ಕೂಡ ಚಂದ್ರ ತಾರೆಯರ ಕೋರ. ಹೇಗಪ್ಪ ಅಂದ್ರೆ ಗುರುಗಳು ಚಂದ್ರ ಕೈಲಿ ಕಾಣಿಕೆ ಕೊಟ್ಟು ಹೋಗಪ್ಪ ಅಂತ ಕಳ್ತಾರೆ. ಗುರುವಿಗೆ ಕೊಡುವಂತ ಚಂದ್ರ ತಂದೆ ಕೊಟ್ಟು ಕಳಿಸಿದಾಗ ಅತ್ರಿ ಮಾಸ್ತಿ ಕೊಟ್ಟು ಕಳಿಸಿದಾಗ ಹೋಗಪ್ಪ ಅಂತ ಕೊಡಕ್ ಹೋದಾಗ ಏನ್ ಮಾಡ್ತಾರ, ಗುರುಗಳು ಆಟ ಆಡ್ತಿರ್ತಾರೆ. ಮನೇಲಿ ಅಮ್ಮಾರಿದ್ದಾರೆ, ಅಮ್ಮರ ಕೈ ಕೊಟ್ಬಿಟ್ಟು ನೀನು ಹೋಗಪ್ಪ, ನನಗೆ ವಿದ್ಯಾಭ್ಯಾಸ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾರೆ.